ಇನ್ನು ರೇಣುಕಾ ಕೊಲೆ ಆರೋಪಿಗೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿದೆ. ನಟ ದರ್ಶನ್ ಜಾಮೀನು ಕ್ಯಾನ್ಸಲ್ ಆಗುತ್ತಾ? 7 ಕೊಲೆ ಆರೋಪಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದರ್ಶನ್ ಸೇರಿ 7 ಮಂದಿ ಆರೋಪಿಗಳಿಗೆ ನೋಟಿಸ್. ಜಾಮೀನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಅನಿಲ್ ಸಿ ನಿಶಾನಿ ಕೇಸ್ ಲಿಸ್ಟ್ ಬಳಿಕ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 7 ಜನರಿಗೆ ನೀಡಿದ್ದ ಜಾಮೀನು ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ 7 ಜನರ ಪೈಕಿ ಇಬ್ಬರಿಗೆ ಮನಿ ಸಂಕಷ್ಟ ಕೂಡ ಎದುರಾಗಿದೆಯಂತೆ. ಅದು ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಟೀಮ್ಗೆ ಹೊಸ ಟೆನ್ಷನ್ ಶುರು. ಸುಪ್ರೀಂಗೆ ಅರ್ಜಿ, ಆರೋಪಿಗಳಿಗೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದ 17 ಮಂದಿಗೂ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಆದರೆ ಇದೀಗ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಮಧ್ಯೆ ಸಾರಥಿ ತಂಡದ ಕೆಲವರಿಗೆ ಸಂಕಷ್ಟ ಶುರುವಾಗಿದೆ. ಹೌದು, ನಟ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್, ನಾಗರಾಜು, ಅನುಕುಮಾರ್, ಜಗದೀಶ್ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಡಿಸೆಂಬರ್ 13ರಂದು ಈ 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಹಿಂದೆ ಜಾಮೀನು ಪಡೆದ 12 ಜನ ಆರೋಪಿಗಳ ಪೈಕಿ ಕೆಲವರಿಗೆ ಶ್ಯೂರಿಟಿಗೆ ಹಣ ಇಲ್ಲದೆ ಪರದಾಡಿದ್ದನ್ನ ನೋಡಿದ್ದೇವೆ. ಶ್ಯೂರಿಟಿ ಸಿಗದೆ ಪರದಾಡಿದ್ದ 5 ಆರೋಪಿಗಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 5 ಆರೋಪಿಗಳು ಶ್ಯೂರಿಟಿಗೆ ಹಣ ಇಲ್ಲದೆ ಪರದಾಡಿದ್ರು. ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವ್ ಮೂರ್ತಿ 1 ವಾರ ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲೇ ಇರಬೇಕಾಯಿತು. ಬಳಿಕ ದರ್ಶನ್ ಜೊತೆ 7 ಜನರಿಗೆ ಜಾಮೀನು ಸಿಕ್ಕಾಗ ಅನುಕುಮಾರ್ ಮತ್ತು ಜಗದೀಶ್ಗೆ ಶ್ಯೂರಿಟಿಗೆ ಹಣವಿಲ್ಲದೆ ತಡವಾಗಿ ರಿಲೀಸ್ ಆದ್ರು. ಇದೀಗ ಇದೇ ಅನುಕುಮಾರ್ ಮತ್ತು ಜಗದೀಶ್ಗೆ ಸುಪ್ರೀಂಗೆ ವಕೀಲರ ನೇಮಕದ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಕೀಲ ನೇಮಕಕ್ಕೂ ಹಣವಿಲ್ಲದೆ ಪರದಾಡಿದ್ದ ಅನುಕುಮಾರ್ ಮತ್ತು ಜಗದೀಶ್ಗೆ ಜಾಮೀನು ಬಳಿಕ ಶ್ಯೂರಿಟಿಗೂ ಹಣ ಸಮಸ್ಯೆ ಎದುರಾಗಿದೆ. ಆದರೆ ಈಗ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಪೊಲೀಸರು ಅರ್ಜಿ ಹಾಕಿರುವುದು ವಕೀಲರನ್ನ ನೇಮಕ ಮಾಡಬೇಕಾ ಬೇಡವಾ ಎನ್ನುವ ಸ್ಥಿತಿ ನಿರ್ಮಾಣ ಮಾಡಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಸುಪ್ರೀಂ ಕೋರ್ಟ್ನ ಶಾಕ್ 7 ಜನ ಆರೋಪಿಗಳಿಗೆ. ಹೇಗೆ ಕಾನೂನು ಹೋರಾಟ ಹೇಗೆ ಮುಂದುವರಿಯುತ್ತೆ? ಯಾವ ರೀತಿ ಸಂಕಷ್ಟ ಎದುರಾಗಬಹುದು 7 ಆರೋಪಿಗಳಿಗೆ? ಅದರಲ್ಲೂ ಕೂಡ ಮನಿ ಸಂಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಶ್ರುತಿ, ಏನು ಡಿಸೆಂಬರ್ 13ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠ ಒಟ್ಟು 7 ಜನ ಆರೋಪಿಗಳಿಗೆ, ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳಿಗೆ ಒಂದು ಜಾಮೀನನ್ನ ಮಂಜೂರು ಮಾಡಿತ್ತು. ಈ 7 ಆರೋಪಿಗಳ ಜಾಮೀನನ್ನ ಪ್ರಶ್ನೆ ಮಾಡಿ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಮಧ್ಯಾಹ್ನ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದು ಇನ್ನಷ್ಟೇ ಲಿಸ್ಟ್ ಆಗಿ ವಿಚಾರಣೆಗೆ ಬರಬೇಕು. ವಿಚಾರಣೆಗೆ ಬಂದ ಕೂಡಲೇ ಏನು 7 ಜನ ಆರೋಪಿಗಳನ್ನ ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ, ಇವರಿಗೆ ನೋಟಿಸ್ ಜಾರಿ ಆಗುತ್ತೆ. ಇದಾದ ಕೂಡಲೇ ಅವರ ಪರ ವಕೀಲರು ಅಫಿಯರ್ ಆಗ್ತಾರೆ. ಜೊತೆಗೆ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಸರ್ಕಾರದಿಂದ ಏನು 2 ವಕೀಲರನ್ನ ನೇಮಕ ಮಾಡಲಾಗಿದೆ. ಒಂದು ಏನು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸೀನಿಯರ್ ಕೌನ್ಸಿಲ್ ಅನ್ನ ನೇಮಕ ಮಾಡ್ಕೊಂಡಿದ್ರೆ, ಆನ್ ರೆಕಾರ್ಡ್ಗೆ ಒಬ್ಬ ವಕೀಲರನ್ನ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಆರ್ಗ್ಯುಮೆಂಟ್ ಹೈಕೋರ್ಟ್ ಅಲ್ಲಿ ಯಾವ ತೆರನಾಗಿ ನಡುತ್ತೋ ಅಲ್ಲೂ ಅದೇ ರೀತಿ ವಾದ ನಡೆಯುವಂಥದ್ದು. ಆದ್ರೆ ಈ ಬಾರಿ ಏನು ಈ ಒಂದು ಜಾಮೀನು ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಒಂದಷ್ಟು ಗ್ರೌಂಡ್ಸ್ ಅನ್ನ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ನೀಡಿರ್ತಕ್ಕಂಥದ್ದು. ಇದನ್ನ ಪ್ರಶ್ನೆ ಮಾಡಿ ಮತ್ತೆ ಪುನಃ ಏನು ಆರೋಪಿಗಳ ಪರ ದರ್ಶನ್ ಪರ ಸಿ ವಿ ನಾಗೇಶ್ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೂ ದರ್ಶನ್ ಅವರನ್ನೇ ಸಿ ವಿ ನಾಗೇಶ್ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಇರ್ತಕ್ಕಂಥದ್ದು ದರ್ಶನ್. ಇನ್ನು ಟ್ಯಾಮಿ ಸೆಬಾಸ್ಟಿಯನ್, ಪವಿತ್ರ ಗೌಡ ಪರ ಹೈಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ರು. ಅವರೇ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರಿಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇರುವಂತ ಒಂದು ಪ್ರಶ್ನೆ ಏನಂತಂದ್ರೆ, ಈ 7 ಜನ ಆರೋಪಿಗಳಲ್ಲಿ ಅನುಕುಮಾರ್ ಮತ್ತೆ ಜಗದೀಶ್ ಹೈಕೋರ್ಟ್ ನಲ್ಲಿ ಜಾಮೀನು ಮಾಡಿಸ್ಕೊಂಡಾಗ ಶ್ಯೂರಿಟಿ ಕಟ್ಟೋದಕ್ಕೆ, ಜೊತೆಗೆ ಏನು ಅಲ್ಲಿಗೆ ವಕೀಲರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಹಣಕ್ಕಾಗಿ ಸಾಕಷ್ಟು ಪರದಾಡ್ತಾ ಇದ್ರು. ಈಗ ರಾಜ್ಯ ಸರ್ಕಾರ 7 ಆರೋಪಿಗಳ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಇಲ್ಲಿ ಯಾವ ರೀತಿ ಈ ಆರೋಪಿಗಳು ಹಣವನ್ನ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಥವಾ ವಕೀಲರನ್ನ ನೇಮಕ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಹೈಕೋರ್ಟ್ ನಲ್ಲೇ ಶ್ಯೂರಿಟಿ ಕಟ್ಟೋದಕ್ಕೆ ಒದ್ದಾಡಿದ್ದಂತ ಈ ಆರೋಪಿಗಳಿಗೆ ಈಗ ಸುಪ್ರೀಂ ಕೋರ್ಟ್ಗೆ ವಕೀಲರನ್ನ ನೇಮಿಸಿಕೊಳ್ಳಬೇಕು, ಮತ್ತೆ ಅಲ್ಲಿಯ ವಕೀಲರಿಗೆ ಸಾಕಷ್ಟು ಹಣವನ್ನ ಫೀಸ್ ಜಾಸ್ತಿ
ಆಸ್ತಿ ಇರುತ್ತೆ ಅದನ್ನ ಕೊಡಬೇಕು ಅಂತಂದ್ರೆ ಕಷ್ಟ ಆಗುವಂಥದ್ದು. ಇನ್ನು ದರ್ಶನ್ ಈ ವಿಚಾರದಲ್ಲಿ ಇವರ ನೆರವಿಗೆ ನಿಲ್ತಾರ ಅನ್ನೋದು ಇನ್ನೂ ರಹಸ್ಯವಾಗಿ ಉಳಿದಿರ್ತಕ್ಕಂಥದ್ದು. ಅವರ ಪೋಷಕರು, ಜಗದೀಶ್ ಪೋಷಕರು ಮಾತಾಡ್ತಾ ಹೈಕೋರ್ಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ತುಂಬಾ ಹಣದ ಅವಶ್ಯಕತೆ ಇದೆ, ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಅಳಲು ತೋಡ್ಕೊಂಡಿದ್ರು. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ವಿಚಾರ, ಇಲ್ಲಿ ಯಾರು ಅವರ ನೆರವಿಗೆ ನಿಲ್ತಾರೆ ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಶ್ರುತಿ. ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರೇಣುಕಾ ಕೊಲೆ ಆರೋಪಿಗೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿದೆ. ನಟ ದರ್ಶನ್ ಜಾಮೀನು ಕ್ಯಾನ್ಸಲ್ ಆಗುತ್ತಾ? 7 ಕೊಲೆ ಆರೋಪಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದರ್ಶನ್ ಸೇರಿ 7 ಮಂದಿ ಆರೋಪಿಗಳಿಗೆ ನೋಟಿಸ್. ಜಾಮೀನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಅನಿಲ್ ಸಿ ನಿಶಾನಿ ಕೇಸ್ ಲಿಸ್ಟ್ ಬಳಿಕ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 7 ಜನರಿಗೆ ನೀಡಿದ್ದ ಜಾಮೀನು ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ 7 ಜನರ ಪೈಕಿ ಇಬ್ಬರಿಗೆ ಮನಿ ಸಂಕಷ್ಟ ಕೂಡ ಎದುರಾಗಿದೆಯಂತೆ. ಅದು ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಟೀಮ್ಗೆ ಹೊಸ ಟೆನ್ಷನ್ ಶುರು. ಸುಪ್ರೀಂಗೆ ಅರ್ಜಿ, ಆರೋಪಿಗಳಿಗೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದ 17 ಮಂದಿಗೂ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಆದರೆ ಇದೀಗ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಮಧ್ಯೆ ಸಾರಥಿ ತಂಡದ ಕೆಲವರಿಗೆ ಸಂಕಷ್ಟ ಶುರುವಾಗಿದೆ. ಹೌದು, ನಟ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್, ನಾಗರಾಜು, ಅನುಕುಮಾರ್, ಜಗದೀಶ್ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಡಿಸೆಂಬರ್ 13ರಂದು ಈ 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಹಿಂದೆ ಜಾಮೀನು ಪಡೆದ 12 ಜನ ಆರೋಪಿಗಳ ಪೈಕಿ ಕೆಲವರಿಗೆ ಶ್ಯೂರಿಟಿಗೆ ಹಣ ಇಲ್ಲದೆ ಪರದಾಡಿದ್ದನ್ನ ನೋಡಿದ್ದೇವೆ. ಶ್ಯೂರಿಟಿ ಸಿಗದೆ ಪರದಾಡಿದ್ದ 5 ಆರೋಪಿಗಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 5 ಆರೋಪಿಗಳು ಶ್ಯೂರಿಟಿಗೆ ಹಣ ಇಲ್ಲದೆ ಪರದಾಡಿದ್ರು. ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವ್ ಮೂರ್ತಿ ಒಂದು ವಾರ ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲೇ ಇರಬೇಕಾಯಿತು. ಬಳಿಕ ದರ್ಶನ್ ಜೊತೆ 7 ಜನರಿಗೆ ಜಾಮೀನು ಸಿಕ್ಕಾಗ ಅನುಕುಮಾರ್ ಮತ್ತು ಜಗದೀಶ್ಗೆ ಶ್ಯೂರಿಟಿಗೆ ಹಣವಿಲ್ಲದೆ ತಡವಾಗಿ ರಿಲೀಸ್ ಆದ್ರು. ಇದೀಗ ಇದೇ ಅನುಕುಮಾರ್ ಮತ್ತು ಜಗದೀಶ್ಗೆ ಸುಪ್ರೀಂಗೆ ವಕೀಲರ ನೇಮಕದ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಕೀಲ ನೇಮಕಕ್ಕೂ ಹಣವಿಲ್ಲದೆ ಪರದಾಡಿದ್ದ ಅನುಕುಮಾರ್ ಮತ್ತು ಜಗದೀಶ್ಗೆ ಜಾಮೀನು ಬಳಿಕ ಶ್ಯೂರಿಟಿಗೂ ಹಣ ಸಮಸ್ಯೆ ಎದುರಾಗಿದೆ. ಆದರೆ ಈಗ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಪೊಲೀಸರು ಅರ್ಜಿ ಹಾಕಿರುವುದು ವಕೀಲರನ್ನ ನೇಮಕ ಮಾಡಬೇಕಾ ಬೇಡವಾ ಎನ್ನುವ ಸ್ಥಿತಿ ನಿರ್ಮಾಣ ಮಾಡಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಸುಪ್ರೀಂ ಕೋರ್ಟ್ನ ಶಾಕ್ 7 ಜನ ಆರೋಪಿಗಳಿಗೆ. ಹೇಗೆ ಕಾನೂನು ಹೋರಾಟ ಹೇಗೆ ಮುಂದುವರಿಯುತ್ತೆ, ಯಾವ ರೀತಿ ಸಂಕಷ್ಟ ಎದುರಾಗಬಹುದು 7 ಆರೋಪಿಗಳಿಗೆ, ಅದರಲ್ಲೂ ಕೂಡ ಮನಿ ಸಂಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಶ್ರುತಿ, ಏನು ಡಿಸೆಂಬರ್ 13ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠ ಒಟ್ಟು 7 ಜನ ಆರೋಪಿಗಳಿಗೆ, ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳಿಗೆ ಒಂದು ಜಾಮೀನನ್ನ ಮಂಜೂರು ಮಾಡಿತ್ತು. ಈ 7 ಆರೋಪಿಗಳ ಜಾಮೀನನ್ನ ಪ್ರಶ್ನೆ ಮಾಡಿ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ನಲ್ಲಿ ನಿನ್ನೆ ಮಧ್ಯಾಹ್ನ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದು ಇನ್ನಷ್ಟೇ ಲಿಸ್ಟ್ ಆಗಿ ವಿಚಾರಣೆಗೆ ಬರಬೇಕು. ವಿಚಾರಣೆಗೆ ಬಂದ ಕೂಡಲೇ ಏನು 7 ಜನ ಆರೋಪಿಗಳನ್ನ ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ, ಇವರಿಗೆ ನೋಟಿಸ್ ಜಾರಿ ಆಗುತ್ತೆ. ಇದಾದ ಕೂಡಲೇ ಅವರ ಪರ ವಕೀಲರು ಅಫಿಯರ್ ಆಗ್ತಾರೆ. ಜೊತೆಗೆ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಸರ್ಕಾರದಿಂದ ಏನು 2 ವಕೀಲರನ್ನ ನೇಮಕ ಮಾಡಲಾಗಿದೆ. ಒಂದು ಏನು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸೀನಿಯರ್ ಕೌನ್ಸಿಲರ್ ನೇಮಕ ಮಾಡ್ಕೊಂಡಿದ್ರೆ, ಆನ್ ರೆಕಾರ್ಡ್ಗೆ ಒಬ್ಬ ವಕೀಲರನ್ನ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಆರ್ಗ್ಯುಮೆಂಟ್ ಹೈಕೋರ್ಟ್ ಅಲ್ಲಿ ಯಾವ ತೆರನಾಗಿ ನಡೆತೋ ಅಲ್ಲೂ ಅದೇ ರೀತಿ ವಾದ ನಡೆಯುವಂಥದ್ದು. ಆದ್ರೆ ಈ ಬಾರಿ ಏನು ಈ ಒಂದು ಜಾಮೀನು ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಒಂದಷ್ಟು ಗ್ರೌಂಡ್ಸ್ ಅನ್ನ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ನೀಡಿರ್ತಕ್ಕಂಥದ್ದು. ಇದನ್ನ ಪ್ರಶ್ನೆ ಮಾಡಿ ಮತ್ತೆ ಪುನಃ ಏನು ಆರೋಪಿಗಳ ಪರ ದರ್ಶನ್ ಪರ ಸಿ ವಿ ನಾಗೇಶ್ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೂ ದರ್ಶನ್ ಅವರನ್ನೇ ಸಿ ವಿ ನಾಗೇಶ್ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಇರ್ತಕ್ಕಂಥದ್ದು ದರ್ಶನ್. ಇನ್ನು ಟ್ಯಾಮಿ ಸೆಬಾಸ್ಟಿಯನ್, ಪವಿತ್ರ ಗೌಡ ಪರ ಹೈಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ರು, ಅವರೇ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರಿಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇರುವಂತ ಒಂದು ಪ್ರಶ್ನೆ ಏನಂತಂದ್ರೆ, ಈ 7 ಜನ ಆರೋಪಿಗಳಲ್ಲಿ ಅನುಕುಮಾರ್ ಮತ್ತೆ ಜಗದೀಶ್
ಹೈಕೋರ್ಟ್ನಲ್ಲಿ ಜಾಮೀನು ಮಾಡಿಸ್ಕೊಂಡಾಗ ಶ್ಯೂರಿಟಿ ಕಟ್ಟೋದಕ್ಕೆ ಜೊತೆಗೆ ಏನು ಅಲ್ಲಿಗೆ ವಕೀಲರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಹಣಕ್ಕಾಗಿ ಸಾಕಷ್ಟು ಪರದಾಡ್ತಾ ಇದ್ರು. ಈಗ ರಾಜ್ಯ ಸರ್ಕಾರ 7 ಆರೋಪಿಗಳ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಇಲ್ಲಿ ಯಾವ ರೀತಿ ಈ ಆರೋಪಿಗಳು ಹಣವನ್ನ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಥವಾ ವಕೀಲರನ್ನ ನೇಮಕ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಹೈಕೋರ್ಟ್ನಲ್ಲೇ ಶ್ಯೂರಿಟಿ ಕಟ್ಟೋದಕ್ಕೆ ಒದ್ದಾಡಿದ್ದಂತ ಈ ಆರೋಪಿಗಳಿಗೆ ಈಗ ಸುಪ್ರೀಂ ಕೋರ್ಟ್ಗೆ ವಕೀಲರನ್ನ ನೇಮಿಸ್ಕೊಳ್ಬೇಕು, ಮತ್ತೆ ಅಲ್ಲಿಯ ವಕೀಲರಿಗೆ ಸಾಕಷ್ಟು ಹಣವನ್ನ ಫೀಸ್ ಜಾಸ್ತಿ ಇರುತ್ತೆ, ಅದನ್ನ ಕೊಡಬೇಕು ಅಂತಂದ್ರೆ ಕಷ್ಟ ಆಗುವಂಥದ್ದು. ಇನ್ನು ದರ್ಶನ್ ಈ ವಿಚಾರದಲ್ಲಿ ಇವರ ನೆರವಿಗೆ ನಿಲ್ತಾರ ಅನ್ನೋದು ಇನ್ನೂ ರಹಸ್ಯವಾಗಿ ಉಳಿದಿರ್ತಕ್ಕಂಥದ್ದು. ಅವರ ಪೋಷಕರು, ಜಗದೀಶ್ ಪೋಷಕರು ಮಾತಾಡ್ತಾ ಹೈಕೋರ್ಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ತುಂಬಾ ಹಣದ ಅವಶ್ಯಕತೆ ಇದೆ, ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಅಳಲು ತೋಡ್ಕೊಂಡಿದ್ರು. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ವಿಚಾರ, ಇಲ್ಲಿ ಯಾರು ಅವರ ನೆರವಿಗೆ ನಿಲ್ತಾರೆ ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಶ್ರುತಿ. ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.